ನಮಸ್ಕಾರ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದು ನಡೆದಂಥ ಸೋಮವಾರ 6/4/2026 ದಿನಾಂಕ ನಿಮಗೆ ಹೇಳಿತಂದರೆ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಇತ್ತು. ಹಾಗೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯವರು ಕೊಟ್ಟಿರುವಂಥ ಸಂಖ್ಯಾತ್ಮಕ ಪರೀಕ್ಷೆಯ ಕೀ ಉತ್ತರ ಸಹಿತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಟ್ಟು ಸಮಯ 3 ಗಂಟೆ ಎಕ್ಸಾಮನ್ನು ಬರೆದ್ರು. ಒಟ್ಟು ಅದಕ್ಕೆ 80 ಅಂಕ ನಿಮಗೆ ಇತ್ತು. ಬನ್ನಿ, ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಕೀ ಆನ್ಸರನ್ನು ಕೊಡಲಾಗಿದೆ. ನಿಮಗೆ ಮೊದಲ ಪ್ರಶ್ನೆಯಲ್ಲಿ 8 MCQ ಕೊಟ್ಟಿದ್ದರು. ಪ್ರತಿಯೊಂದಕ್ಕೆ 1 ಅಂಕವನ್ನು ನಿಮಗೆ ನೀಡಲಾಗಿತ್ತು. ಸೊ ಯಾವ ರೀತಿ ಇತ್ತು ಎಕ್ಸಾಮ್ ಪೇಪರ್ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಈಜಿತ್ತು ಅಥವಾ ಡಿಫಿಕಲ್ಟ್ ಎಂಬುದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಒಟ್ಟು 8 ಪ್ರಶ್ನೆಗಳು MCQ ಇದ್ದು. ಹಾಗೆ ರೋಮನ್ 2ರಲ್ಲಿ निर्मलिखित प्रश्न में दो शब्द के सूचित संबंध के अनुरूप तीसरे शब्द का ಸಂಬಂಧಿತ ಶಬ್ದಕ್ಕೆ ಲಿಖಿ ಅಂತಿತ್ತು. ಒಟ್ಟು 4 ಅಂಕ ಪ್ರಶ್ನೆ ಇದ್ವು. 4 ಅಂಕವನ್ನು ಈಸಿಯಾಗಿ ನೀವು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಂಡಿರ್ತೀರ. ಹಾಗೆ ರೋಮನ್ ನಂಬರ್ 3ರಲ್ಲಿ निर्मलिखित ಪ್ರಶ್ನೆಗೆ ಏಕ ವಾಕ್ಯ ಮೇ ಉತ್ತರ ಲಿಖಿ ಅಂತಿರುತ್ತೆ. ಒಟ್ಟು 4 ಪ್ರಶ್ನೆಗಳನ್ನ ಅಲ್ಲಿ ಕೊಟ್ಟಿದ್ರು. ಓಕೆನಾ. ರೋಮನ್ ನಂಬರ್ 5ರಲ್ಲಿ निर्मलिखित ಪ್ರಶ್ನೆಗೆ 2-3 ವಾಕ್ಯ ಮೇ ಉತ್ತರ ಲಿಖಿ, ಒಟ್ಟು 16 ಅಂಕವನ್ನು ಪಡ್ಕೊಂಡ್ರಿ. ರೋಮನ್ ನಂಬರ್ 5ರಲ್ಲಿ निर्मलिखित ಪ್ರಶ್ನೆಗೆ 3-4 ವಾಕ್ಯ ಮೇ ಉತ್ತರ ಲಿಖಿ ಇತ್ತು. ಒಟ್ಟು 27 ಅಂಕವನ್ನು ಪಡ್ಕೊಂಡ್ರಿ. ಹಾಗೆ ನಿಮಗೆ 33 ಪ್ರಶ್ನೆ 35 ಪ್ರಶ್ನೆ ನೋಡಿ, ಅಲ್ಲಿ ನಿಮಗೆ निर्मलिखित ಪದ್ಯ ಭಾಗವನ್ನು ಪೂರ್ಣಕ್ಕೆ ಯೂಸ್ ಮಾಡೋದಿತ್ತು. ಹಾಗೆ ಗದ್ಯ ಭಾಗವನ್ನು ಓದ್ಕೊಂಡು ಕೆಳಗಿನ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಶ್ನೆ ಇತ್ತು. ಇನ್ನು ನಿಬಂಧ ಲೇಖನ ಮತ್ತು ಪತ್ರ ಲೇಖನ ಇವೆಲ್ಲ ವಿದ್ಯಾರ್ಥಿಗಳು ನೋಡ್ಕೊಂಡಿರ್ತೇವೆ ಅಂದ್ಕೊಳ್ಳಿ. ಅವುಗಳಿಗೆ ಕೀ ಆನ್ಸರ್ನ ಮಾಡಿದ್ದಾರೆ ನೋಡಿ. 1ನೇ ಪ್ರಶ್ನೆಯಲ್ಲಿ ದಿನಕ ವಿರುದ್ಧಾರ್ಥಕ ಶಬ್ದ ಅಂದರೆ ಆಪ್ಷನ್ ಸಿ ರಾತ್ ಆಗಿರುತ್ತೆ. ಇನ್ನು 2ನೇ ಪ್ರಶ್ನೆಗೆ ಮಹಿಳಾ ಕ ಅನ್ಯ ಲಿಂಗ ಶಬ್ದ ಮೇ ಅಂದರೆ ಅದಕ್ಕೆ ರೈಟ್ ಆನ್ಸರ್ ಏನಾಗಿರುತ್ತೆ ಅಂದರೆ ತುಂಬ ಈಸಿಯಾಗಿ ಪುರುಷ ಆಗಿರುತ್ತೆ. ಓಕೆ, ಪುರುಷ ಆಗಿರುತ್ತೆ. ಇನ್ನು 3ನೇ ಪ್ರಶ್ನೆ ಕಹಾನಿಯ ಕ ಅನ್ಯ ವಚನ ರೂಪ ಅಂದರೆ ಬಿ ಕಹಾನಿಯ ಆಗಿರುತ್ತೆ. 4ನೇ ಪ್ರಶ್ನೆ ಮಹಿಳಾ ಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಆಪ್ಷನ್ಸ್ ಎ ರೈಟ್ ಆನ್ಸರ್ ಮಿಲನ ಆಗಿರುತ್ತೆ. ಇನ್ನು 5ನೇ ಪ್ರಶ್ನೆ ಗಣೇಶ್ ಶಬ್ದಕ್ಕೆ ಸಂಧಿ ಅನ್ನೋದು ಆಪ್ಷನ್ ಡಿ ಗುಣಸಂಧಿ ಆಗಿರುತ್ತೆ. ಇನ್ನು 6ನೇ ಪ್ರಶ್ನೆಯು ಅಲ್ಲಿ ನಿಮಗೆ ಸಂಬಂಧಪಟ್ಟಂಥ ಬಿ ಬದಲ ಆಗಿರುತ್ತೆ, ಬದಲಲ್ಲಿ ಏನಾಗಿರುತ್ತೆ. 7ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ಪೂರ್ಣ ವಿರಾಮ ಆಗಿರುತ್ತೆ. 8ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕೀ ಆಗಿರುತ್ತೆ. ಅವುಗಳನ್ನ ಮೇನ್ಸ್ ಆಪ್ಷನಲ್ಲಿ MCQನ ನೋಡ್ಕೊಳ್ಳಿ. ಇನ್ನು ರೋಮನ್ 2ರಲ್ಲಿ 3ನೇ ಸಂಬಂಧಪಟ್ಟಂಥ ತಿಸರ ಶಬ್ದಕ್ಕೆ ಅರ್ಥವನ್ನು ಬರೆದರೆ ಅಲ್ಲಿ ಕುಂತಿಕಾ ಬೇಟ, ಪಹಾಡ್, ಸೌರ ಉಜ್ಜಾ, ಓಕೆ, ಅವನ ಸಂಬಂಧಪಟ್ಟಂಥ ಆನ್ಸರನ್ನು ನೋಡ್ಕೊಳ್ಳಿ. ನಾವು ರೋಮನ್ 3ರಲ್ಲಿ ಏಕವಾಕ್ಯ ಮೇ ಉತ್ತರ ಲಿಖಿ ಕೊಟ್ಟಿದ್ದು, ಅವಾಗ ಉತ್ತರನ ಕೊಟ್ಟಿರ್ತೀವಿ ನೋಡಿ. ತಾಲಿಮೆ ಏಕ್ ಜಲ್ ರಹಾತ ಅನ್ನಕ್ಕೆ ತಾಲಿಮೆ ಏಕ್ ದಿಯಾ ಜಲ್ ರಹಾತ. ಹಾಗೆ 14ನೇ ಪ್ರಶ್ನೆ ಪ್ರತ್ಯೇಕ ಪಾಕ್ ಪರ್ ಕುಚ್ ನ ಕುಚ್ ರೋಡ ಅಂತ ಬರೀಬೇಕಾಗುತ್ತೆ. ಅಲ್ಲಿ ಸಂಬಂಧಪಟ್ಟಂಥ ಆನ್ಸರನ್ನು ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಪ್ರತಿಯೊಂದಕ್ಕೆ ಪ್ರಶ್ನೆಯನ್ನು ಇಲ್ಲಿ ಆನ್ಸರ್ ಮಾಡಿದ್ದಾರೆ, ಅವುಗಳನ್ನ ಓದ್ಕೊಳ್ಳಿ. ಸೊ ಅಥವಾ PDF ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು. ಓಕೆ, ಇಷ್ಟು ಆಗಿತ್ತು ನಿಮಗೆ ರಾಜ್ಯ ತರಬೇತಿ ಮತ್ತು ಸಂಶೋಧನಾ ಇಲಾಖೆಯವರ ಕೊಟ್ಟಿರುವಂಥ ಕೀ ಉತ್ತರಗಳು. ಇಂದು ನಡೆದಂಥ ತೃತೀಯ ಭಾಷೆ 3rd ಲ್ಯಾಂಗ್ವೇಜ್ ಹಿಂದಿ ಸಂಬಂಧಪಟ್ಟಂಥ ಕೀ ಆನ್ಸರ್ ಆಗಿರ್ತವೆ. ಸೊ ಎಲ್ಲವನ್ನು ನೋಡ್ಕೊಳ್ಳಿ. ಇನ್ನು ನೋಡಿ, ಹಿಂದಿ ಕೊಟ್ಟಿದ್ದು ಕನ್ನಡ ಮಾಡಬೇಕಿತ್ತು. ಸೊ ಕನ್ನಡವೇ ಅನುವಾದ ಮಾಡಬೇಕಿತ್ತು. ಮಾರವನ್ನು ಬೇಗನೆ ಅಂದರೆ ಬಹುಬಾಯಿ ಕೈಯಿಂದ ಎಳನೀರನ್ನು ಕಸಿದುಕೊಂಡು ಕ್ಷಮಿಸಿ ಕಾಕ 1 ರೂಪಾಯಿ ಅಥವಾ ಏನೂ ಇಲ್ಲ ಎಂದನು ಅಂತ ಕನ್ನಡದಲ್ಲಿ ಬರೀಬೇಕಾಗಿತ್ತು. ಅದನ್ನು ವಿದ್ಯಾರ್ಥಿಗಳು ಬರೆದು ಅಂದ್ಕೊಂಡಿರ್ತೀನಿ. ಇನ್ನು ಪದ್ಯ ಭಾಗವನ್ನು ಓದ್ಕೊಳ್ಳೋದು 3-4 ವಾಕ್ಯ ಮೇ ಉತ್ತರಕ್ಕೆ ಆನ್ಸರ್ನ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಸೊ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಪರೀಕ್ಷೆ ಹೇಗಿತ್ತು, ಸರಳ ಅಥವಾ ಡಿಫಿಕಲ್ಟ್ ಎಂಬುದನ್ನು ಕಮೆಂಟ್ ರೂಪದಲ್ಲಿ ತಿಳಿಸ್ಬೇಕು. ಸೊ ಈ ವಿಡಿಯೋ ಇಷ್ಟವಾದ ಲೈಕನ್ನು ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಈ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕ್ಕೊಡ್ತೀನಿ, ಅಥವಾ ಹಾಕ್ಲಿಕ್ಕೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರೆ ನಿಮ್ಮನ್ನು ಸಡನ್ಲಿ ಬೇಗನೆ ಬಂದು ಲಿಂಕನ್ನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.